ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಫ್ರಾನ್ಸಿಸ್ ಬೇಕನ್ ರವರ ಆಫ್ ರಿವೆಂಜ್ ಈ ಒಂದು ಎಸ್ಸೆ ಪ್ರಬಂಧದ ಕನ್ನಡದ ತುಂಬ ಸರಳವಾದಂತಹ ಒಂದು ಇಂಗ್ಲಿಷ್ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಹಾಗೆ ಈ ಒಂದು ಇಂಗ್ಲಿಷ್ ಸಾರಾಂಶವನ್ನು ಕೇಳಿದ ನಂತರ ನೀವು ಆ ಒಂದು ಸಿಂಪಲ್ ಈಸಿ ಇಂಗ್ಲಿಷ್ ಸಮರಿಯ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಇಲ್ಲಿ ಫ್ರಾನ್ಸಿಸ್ ಬೇಕನ್ ರವರು ಹಲವಾರು ಎಸ್ಸೆಗಳನ್ನು ಬರೆದಿರ್ತಾರೆ. ಆಫ್ ಸ್ಟಡೀಸ್ ಆಗಿರಬಹುದು, ಆಫ್ ಲವ್ ಆಗಿರಬಹುದು, ಹಾಗೆ ಈ ಆಫ್ ರಿವೆಂಜ್ ಅಂದರೆ ಪ್ರತೀಕಾರದ ಬಗ್ಗೆ ಈ ಒಂದು ಎಸ್ಸೆಯನ್ನು ಬರೆದಿರ್ತಾರೆ. ಇಲ್ಲಿ ಬೇಕನ್ ರವರು ಆ ಪ್ರತೀಕಾರವನ್ನು ವೈಲ್ಡ್ ಟೈಪ್ ಆಫ್ ಜಸ್ಟಿಸ್ ಅಂತಲೂ ಕರೆದಿದ್ದಾರೆ. ಬನ್ನಿ, ಹೇಗೆ ಬೇಕನ್ ರವರು ಈ ಪ್ರತೀಕಾರದ ಬಗ್ಗೆ ಈ ಒಂದು ಎಸ್ಸೆದಲ್ಲಿ ತಿಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಬೇಕನ್ ರವರ ಪ್ರಕಾರ ಪ್ರತೀಕಾರ ರಿವೆಂಜ್ ತೀರಿಸಿಕೊಳ್ಳುವುದು ಮನುಷ್ಯನ ಸ್ವಭಾವದಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ನಾವು ನಮ್ಮನ್ನು ನೋಯಿಸಿದಂತಹ ಅಥವಾ ನಮ್ಮನ್ನು ನಿಂದಿಸಿದಂತಹ, ಅವಮಾನ ಮಾಡಿದಂತಹ ಜನರ ಮೇಲೆ ರಿವೆಂಜ್ ತೀರಿಸಿಕೊಳ್ಳಲು ಬಯಸ್ತೇವೆ, ಪ್ರತೀಕಾರ ತೀರಿಸಿಕೊಳ್ಳಲು ಬಯಸ್ತೇವೆ. ಆದರೆ ಈ ಒಂದು ರಿವೆಂಜ್ ಒಳ್ಳೆಯದಲ್ಲ, ಏಕೆಂದರೆ ಅದು ಒಂದು ರೀತಿ ಅಸಭ್ಯ ರೀತಿಯ ನ್ಯಾಯವಾಗಿದೆ. ವೈಲ್ಡ್ ಟೈಪ್ ಆಫ್ ಜಸ್ಟಿಸ್, ಇದು ಸರಿಯಾದ ನ್ಯಾಯಯುತವಾದಂತಹ ಕ್ರಮ ಅಲ್ಲ ಪ್ರತೀಕಾರ ತೆಗೆದುಕೊಳ್ಳೋದು ಅಂತ ಹೇಳ್ತಾರೆ. ಜನರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವ ನಮ್ಮ ಭಾವನೆಯನ್ನು ನಾವು ನಿಗ್ರಹಿಸ್ಕೋಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ಜೀವನದಲ್ಲಿ ನಮಗೆ ಇತರರ ಪ್ರಮುಖ ಕೆಲಸಗಳಿರೋದ್ರಿಂದ ನಾವು ಜನರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ನಮ್ಮ ಜೀವನವನ್ನು ವ್ಯರ್ಥ ಮಾಡಬಾರದು, ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಅಂತ ಹೇಳ್ತಾರೆ. ಜನರು ಈ ಒಂದು ಪ್ರತೀಕಾರದ ಹಾದಿಯಲ್ಲಿ ಹೆಚ್ಚು ಹೋದಷ್ಟು ಅವರು ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾರೆ. ಆದ್ದರಿಂದ ಈ ಪ್ರತೀಕಾರ ಅಂತಕ್ಕಂಥದ್ದು ಒಳ್ಳೆಯ ನಾಗರಿಕ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಲ್ಲ, ಬದಲಿಗೆ ಅದು ವೈಲ್ಡ್ ಪೀಪಲ್ ಅಂದರೆ ಅಸಭ್ಯ ಜನರಿಗೆ ಮಾತ್ರ ಈ ರಿವೆಂಜ್ ಅಂತಕ್ಕಂಥದ್ದು. ಒಳ್ಳೆಯ ಜನರು ಯಾರೂ ಸಹ ರಿವೆಂಜನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಆ ರಿವೆಂಜನ್ನು ತೀರಿಸಿಕೊಳ್ಳೋದಕ್ಕೆ ಇರ್ತಕ್ಕಂತಹ ಒಂದು ಬೆಸ್ಟ್ ವೇ, ಉತ್ತಮವಾದಂತಹ ಮಾರ್ಗ ಏನಪ್ಪ ಅಂದರೆ ಅದು ಕಾನೂನಿನ ಕ್ರಮ. ಅಂದರೆ ನಾವು ಯಾರ ಬಗ್ಗೆ ರಿವೆಂಜನ್ನು ತೀರಿಸ್ಕೊಳ್ಬೇಕಾಗಿದೆ, ಅವ್ರು ಏನು ಕೆಟ್ಟದ್ದು ಮಾಡಿರ್ತಾರೆ ಅವರ ವಿರುದ್ಧ ನಾವು ಕಾನೂನು ಕ್ರಮ ತೆಗೆದುಕೊಳ್ಳೋದು ಒಳ್ಳೆಯದು. ಅದನ್ನು ಬಿಟ್ಟು ನಾವೇ ಪ್ರತೀಕಾರ ತೀರಿಸಿಕೊಳ್ಳಲು ನಿರ್ಧರಿಸಿದರೆ ಆ ಕಾನೂನುಗಳ ಅಸ್ತಿತ್ವವನ್ನು ನಾವು ನಿರ್ಲಕ್ಷಿಸ್ತಾ ಇದ್ದೀವಿ ಅಂತಕ್ಕಂಥ ಅರ್ಥ ಇದೆ ಅಂತ ಹೇಳಿ ಫ್ರಾನ್ಸಿಸ್ ಬೇಕನ್ ರವರು ಹೇಳ್ತಾರೆ. ನಂತರ ಕ್ಷಮೆಯ ಒಂದು ಮಹತ್ವ, ಫರ್ ಗಿವಿಂಗ್ನ ಬಗ್ಗೆ ಬೇಕನ್ ರವರು ಹೇಳ್ತಾರೆ. ಅವರು ಹೇಳುವ ಪ್ರಕಾರ ನೀವು ಪ್ರತೀಕಾರ ತೀರಿಸಿಕೊಳ್ಳುವ ಬದಲು ಜನರನ್ನು ಕ್ಷಮಿಸಿದರೆ, ಅವರಿಗೆ ಒಂದು ಫರ್ಗಿವ್ನೆಸ್ ಅಂತ ಏನು ಹೇಳ್ತೀವಿ, ಅವರನ್ನು ಕ್ಷಮಿಸಿದರೆ ನೀವು ನಿಜವಾಗಲೂ ಒಂದು ಮಾರಲ್ ಆಗಿ ಶ್ರೇಷ್ಠರಾಗಿರ್ತೀರಾ, ನೈತಿಕವಾಗಿ ನೀವು ಶ್ರೇಷ್ಠರಾಗ್ತೀರಾ. ಬೈಬಲ್ನ ಪ್ರಸಿದ್ಧ ಪಾತ್ರಧಾರಿ ರಾಜ ಸೊಲೊಮನ್ ತಪ್ಪನ್ನು ಕ್ಷಮಿಸುವುದು ಮಾನವನ ಘನತೆ ಅಂತ ಹೇಳಿದ್ದಾರೆ ಅಂತ ಫ್ರಾನ್ಸಿಸ್ ಬೇಕನ್ ಹೇಳ್ತಾರೆ. ನಂತರ ಭೂತ ಮತ್ತು ಭವಿಷ್ಯತ್ ಕಾಲ, ನಿಮ್ಮ ಜೀವನದಲ್ಲಿ ಹಿಂದೆ ಏನಾದರೂ ಕೆಟ್ಟದ್ದು ಸಂಭವಿಸಿದ್ದರೆ ಅದು ಹಾಗೆ ಹೋಗಿದೆ, ಮತ್ತು ಅದು ಎಂದಿಗೂ ಸಹ ಮರುಕಳಿಸೋದಿಲ್ಲ ಅಥವಾ ಹಿಂದಿರುಗೋದಿಲ್ಲ. ಆದ್ದರಿಂದ ಅದರ ಬಗ್ಗೆ ನೀವು ಪ್ರೆಸೆಂಟ್ ಟೈಮಲ್ಲಿ, ವರ್ತಮಾನ ಕಾಲದಲ್ಲಿ ಯೋಚಿಸಿ ಸಮಯ ವ್ಯರ್ಥವನ್ನು ಮಾಡಬೇಡಿ, ಮತ್ತು ನೀವು ಪ್ರೆಸೆಂಟ್ ಟೈಮ್ನಲ್ಲಿ ಮುಂದುವರಿಯಿರಿ. ಭೂತಕಾಲದ ಬದಲು ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಜೀವನದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ. ಪ್ರತೀಕಾರ ತೀರಿಸಿಕೊಳ್ಳುವ ಬಗ್ಗೆ ಯೋಚಿಸುವ ಜನರು ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ಬೇಕನ್ ಹೇಳ್ತಾರೆ. ಪ್ರತೀಕಾರಕ್ಕಾಗಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ, ನೀವು ನಿಮ್ಮ ವರ್ತಮಾನ ಕಾಲದಲ್ಲಿ ಮುಂದುವರಿಯಿರಿ. ಕೆಟ್ಟ ಕೆಲಸಗಳ ಹಿಂದಿನ ಕಾರಣ ಜನರು ಕೆಟ್ಟ ಕೆಲಸಗಳನ್ನು ಕೆಟ್ಟದಾಗಿ ಮಾಡೋದಿಲ್ಲ, ಬದಲಾಗಿ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮಾಡ್ತಾರೆ. ಅವರು ಅದನ್ನು ಹಣ, ಗೌರವ ಮತ್ತು ಘನತೆಗಾಗಿ ಮಾಡಿರ್ತಾರೆ. ಪ್ರತೀಕಾರಕ್ಕೆ ಅಂತ್ಯವಿಲ್ಲ, ಏಕೆಂದರೆ ಅದು ಒಂದು ಅರ್ಥಹೀನವಾದಂತಹ ಕೆಲಸ ಆಗಿರುತ್ತೆ. ಈ ಒಂದು ನಾಗರಿಕ ಸಮಾಜದಲ್ಲಿ ಪ್ರತೀಕಾರಕ್ಕೆ ಜಾಗವಿಲ್ಲ. ನಿಮಗೆ ಏನಾದರೂ ಕೆಟ್ಟದ್ದು ಸಂಭವಿಸಿದರೆ ಅವರನ್ನು ಕ್ಷಮಿಸಲು ಪ್ರಯತ್ನಿಸಿ, ಅಥವಾ ಕ್ಷಮಿಸಲು ಸಾಧ್ಯವಾಗದೇ ಇದ್ದರೆ ನೀವು ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಅದು ಬಿಟ್ಟು ನೀವು ವೈಯಕ್ತಿಕವಾಗಿ ಅವರ ಮೇಲೆ ಯಾವುದೇ ರೀತಿಯ ಹಲ್ಲೆಯನ್ನು ಮಾಡಬೇಡಿ. ನಂತರ ಬೇಕನ್ ರವರು ಪ್ರತೀಕಾರದ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ, ಅಂದರೆ ರಿವೆಂಜ್ನ ಒಂದು ವಾರ್ನಿಂಗನ್ನು ಕೊಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಪ್ರತೀಕಾರ ತೀರಿಸಿಕೊಳ್ಳುವುದು ಅಗತ್ಯ ಅಂತ ಬೇಕನ್ ಹೇಳ್ತಾರೆ. ಆದರೆ ಪ್ರತೀಕಾರ ತೀರಿಸಿಕೊಳ್ಳುವಾಗ ನೀವು ಎಚ್ಚರಿಕೆಯಿಂದ ಮತ್ತು ತುಂಬ ಜಾಣತನದಿಂದ ಇರಬೇಕು. ಇಲ್ಲದಿದ್ದರೆ ನಿಮ್ಮ ಶತ್ರುಗಳು ಇದರ ಲಾಭ ಪಡೆದು ಅದನ್ನು ನಿಮ್ಮ ವಿರುದ್ಧ ಬಳಸಿಬಿಡ್ತಾರೆ ಅಂತ ಹೇಳ್ತಾರೆ. ನಂತರ ಬೇಕನ್ ರವರು ಶತ್ರುಗಳು ಮತ್ತು ಸ್ನೇಹಿತರ ಬಗ್ಗೆ ಹೇಳ್ತಾರೆ. ನೀವು ನಿಮ್ಮ ಶತ್ರುಗಳನ್ನು ಕ್ಷಮಿಸಬಹುದು, ಆದರೆ
ಸ್ನೇಹಿತರನ್ನು ಕ್ಷಮಿಸಬಾರದು. ನಿಮ್ಮ ಸ್ನೇಹಿತರು ನಿಮಗೆ ತುಂಬ ಕೆಟ್ಟದ್ದನ್ನು ಮಾಡಿದರೆ ನೀವು ಅವರನ್ನು ಕ್ಷಮಿಸಬಾರದು. ಸ್ನೇಹಿತರು ಸ್ನೇಹಿತರೇ, ಆದರೆ ಅವರು ನಿಮಗೆ ನೋವು ನೀಡ್ತಾ ಇದ್ದರೆ ನೀವು ಅವರನ್ನು ಬಿಟ್ಟು ಬಿಡಬೇಕು. ಆ ಸ್ನೇಹಿತರನ್ನು ನಿಮ್ಮಿಂದ ದೂರ ಮಾಡ್ಕೊಳ್ಳಿ, ಅಂಥವರನ್ನು ದೂರ ಇಡಿ ಅಂತ ಹೇಳ್ತಾರೆ. ನಂತರ ಮಾನಸಿಕ ನೋವಿನ ಬಗ್ಗೆ ಹೇಳ್ತಾರೆ ಬೇಕೆಂದ್ರವರು. ಜನರು ಪ್ರತೀಕಾರ ತೀರಿಸಿಕೊಳ್ಳುವ ಬಗ್ಗೆ ಸದಾ ಯೋಚಿಸಿದಾಗ ಅವರು ಅದನ್ನು ತಮ್ಮ ನೆನಪುಗಳಲ್ಲಿ ಸಂಗ್ರಹಿಸಿಟ್ಕೊಂಡ್ಬಿಡ್ತಾರೆ. ಅವರ ಮೆಮೊರಿಯಲ್ಲಿ ಅದು ಕೂತ್ಕೊಂಡ್ಬಿಡುತ್ತೆ ಮತ್ತು ತಮ್ಮ ಮನಸ್ಸಿನಲ್ಲಿ ಅದನ್ನು ಯಾವಾಗಲೂ ತಾಜಾ ಫ್ರೆಶ್ ಆಗಿ ಇರಿಸ್ಕೊಳ್ತಾ ಇರ್ತಾರೆ. ಅಂದರೆ ರಿವೆಂಜ್ ತೀರಿಸ್ಕೋಬೇಕು ಅಂತಕ್ಕಂಥ ಪ್ಲ್ಯಾನ್ಗಳನ್ನು ಫ್ರೆಶ್ ಆಗಿ ಇಟ್ಕೊಳ್ತಾ ಇರ್ತಾರೆ. ಇದು ಅವರಿಗೆ ಮಾನಸಿಕ ನೋವನ್ನು ನೀಡುತ್ತೆ. ಪ್ರತೀಕಾರದ ನೆನಪು ಮಾನಸಿಕ ರೋಗಕ್ಕೆ ತುಂಬ ನೋವಿನ ಸಂಗತಿ. ಇದು ನಮ್ಮ ಒಂದು ದೈನಂದಿನ ಜೀವನದ ಅಥವಾ ನಮ್ಮ ವೃತ್ತಿಪರ ಜೀವನದಿಂದ ನಮ್ಮನ್ನು ಒಂದು ರೀತಿ ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ, ನಮ್ಮನ್ನು ವಿಚಲಿತಗೊಳಿಸುತ್ತೆ ಅಂತ ಹೇಳ್ತಾರೆ. ನಂತರ ಎಸ್ಸೆನಲ್ಲಿ ಅವರು ಪ್ರತೀಕಾರದ ವಿಧಗಳ ಬಗ್ಗೆ ಹೇಳಿದ್ದಾರೆ. ಪ್ರತೀಕಾರದಲ್ಲಿ 2 ವಿಧಗಳಿದೆ. ಒಂದು ಪ್ರೈವೇಟ್ ಖಾಸಗಿ, ಇನ್ನೊಂದು ಪಬ್ಲಿಕ್ ಸಾರ್ವಜನಿಕವಾದಂಥ ಪ್ರತೀಕಾರ. ಸಾರ್ವಜನಿಕ ಪ್ರತೀಕಾರವು ಸಮೃದ್ಧಿಯನ್ನು ತರುತ್ತೆ, ಆದರೆ ಪ್ರೈವೇಟ್ ಒಂದು ಖಾಸಗಿ ಪ್ರತೀಕಾರ, ಒಂದು ಪ್ರೈವೇಟ್ ರಿವೇಜಿಂದಂದು ಜನರು ದುಃಖಕರ ಜೀವನವನ್ನು ನಡೆಸುವಂತೆ ಮಾಡುತ್ತೆ. ತನ್ನನ್ನು ಪ್ರೀತಿಸುವುದು. ಯಾವುದೇ ಮನುಷ್ಯನು ತಪ್ಪು ಮಾಡೋದು ಕೇವಲ ತಪ್ಪಿಗಾಗಿ ಅಲ್ಲ, ಬದಲಾಗಿ ತನ್ನ ಸ್ವಂತ ಲಾಭ, ಸಂತೋಷ, ಗೌರವ ಅಥವಾ ಅಂತಹ ಇನ್ನಿತರ ವಿಷಯಗಳನ್ನು ಗಳಿಸೋದಕ್ಕೋಸ್ಕರ ತಪ್ಪನ್ನು ಮಾಡ್ತಾರೆ. ಹಾಗಾದರೆ ನನ್ನನ್ನು ನಾನು ಪ್ರೀತಿಸುವುದಕ್ಕಿಂತ ತನ್ನನ್ನು ಹೆಚ್ಚು ಪ್ರೀತಿಸುವ ವ್ಯಕ್ತಿಯ ಬಗ್ಗೆ ನಾನು ಏಕೆ ಕೋಪಗೊಳ್ಳಬೇಕು? ಹಾಗೂ ಯಾರಾದರೂ ಕೆಟ್ಟ ಸ್ವಭಾವದಿಂದಲೇ ತಪ್ಪು ಮಾಡಿದರೆ ಅದು ಮುಳ್ಳಿನಂತೆಯೇ ಅದು ತನ್ನ ಸ್ವಭಾವದಂತೆ ಚುಚ್ಚುತ್ತಾ ಇರುತ್ತೆ. ಕೆಟ್ಟವರು ಮಾಡ್ತಾ ಇರ್ತಕ್ಕಂಥದ್ದು ಆ ಕೆಟ್ಟದ್ದನ್ನು ಮಾಡ್ತಕ್ಕಂಥವರಿಗೆ ಆ ಮುಳ್ಳು ಮತ್ತೆ ಅವರನ್ನೇ ಹೆಚ್ಚು ಚುಚ್ಚುತ್ತಾ ಇರುತ್ತೆ ಅಂತ ಹೇಳಿ ಅವರ ಈ ಒಂದು ಆಫ್ ರಿವೆಂಜ್ ಎಸ್ಸೆಯನ್ನು ಕೊನೆಗೊಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಆಫ್ ರಿವೆಂಜ್ನ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ಒಂದು ಇಂಗ್ಲೀಷ್ ಸಮರೀಸ್ ಆ್ಯಂಡ್ ಕನ್ನಡ ಎಕ್ಸ್ಪ್ಲನೇಷನ್ ವೀಡಿಯೋಸ್ಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.